أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದ ಸಂಬಂಧಪಟ್ಟ ಒಂದು ಯುದ್ಧದ ಬಗ್ಗೆ ಇಂದು ನಾನು ಪ್ರಸ್ತಾಪಿಸುತ್ತೇನೆ. ಈ ಯುದ್ಧವನ್ನು ಸರಿಯಾ ಕುರುತ್ತಾ ಎಂದು ಕರೆಯಲಾಗುತ್ತದೆ. ಈ ಯುದ್ಧ ಹಿಜರಿ 6 ಮೊಹರಂ 10ರಲ್ಲಿ ನಡೆದಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಮೊಹಮ್ಮದ್ ಬಿನ್ ಮುಸ್ಲಮರನ್ನು 30,000 ಸರದಾರರ ಜೊತೆಗೆ ಕುರ್ತಾ ಎಂಬ ಪ್ರದೇಶಕ್ಕೆ ಕಳುಹಿಸಿದರು. ಈ ಯುದ್ಧಕ್ಕಾಗಿ ಅವರು 19 ದಿನ ಮದೀನಾದಿಂದ ಹೊರಗೆ ಇದ್ದರು. ಹಿಜರಿ 6ನೇ ಮೊಹರಂ 29ರಂದು ಅವರು ಮದೀನಕ್ಕೆ ಮರಳಿ ಬಂದರು. ಇದರ ವಿವರಣೆಯಲ್ಲಿ ಅನೇಕ ಗ್ರಂಥಗಳಿಂದ ಚರಿತ್ರೆಗಳಿಂದ ಉಲ್ಲೇಖಿಸಿ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ಹೀಗೆ ಬರೆದಿರುವರು. ಹಿಜರಿ 6ರ ಆರಂಭದಲ್ಲಿ ಚಂದ್ರಮಾನ ವರ್ಷದ ಮೊದಲ ತಿಂಗಳು, ಅದು ಮೊಹರಂನ ಆರಂಭದ ದಿನಾಂಕಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ನಜದ್ ನಿವಾಸಿಗಳಿಂದ ಅಪಾಯದ ಮಾಹಿತಿಗಳು ಲಭಿಸಿದವು. ಈ ಅಪಾಯ ಕುರ್ತಾ ಗೋತ್ರದ ಕಡೆಯಿಂದ ಆಗಿತ್ತು. ಅದು ಬನು ಬರಕ್ ಗೋತ್ರದ ಒಂದು ಶಾಖೆಯಾಗಿತ್ತು ಮತ್ತು ಅದು ನಜ್ದಿನ ಪ್ರದೇಶದ ಝರಿಯಾ ಎಂಬ ಸ್ಥಳದಲ್ಲಿ ನಡೆಯಿತು. ಅದು ಮದೀನಾದಿಂದ 7 ದಿನಗಳ ಯಾತ್ರೆಯಷ್ಟು ದೂರದಲ್ಲಿದೆ. ಅದು ಶತ್ರುಗಳ ಸಮುದಾಯವಾಗಿತ್ತು ಎಂದು ಮದೀನದ ಮೇಲೆ ದಾಳಿ ನಡೆಸಲು ಯೋಜನೆ ಮಾಡುತ್ತಿತ್ತು ಎಂದು ಅದನ್ನು ತಡೆಯಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸೇನೆಯನ್ನು ಕಳಿಸಿದರು ಎಂದು ವಿವರಿಸಲಾಗಿದೆ. ಅಲ್ಲೂ ಮಹಿಳೆಯರಿಗೂ ಮತ್ತು ಮಕ್ಕಳಿಗೂ ಯಾವುದೇ ಹಾನಿ ಉಂಟು ಮಾಡದೆ ಸೌಮ್ಯವಾಗಿ ವರ್ತಿಸಲಾಯಿತು. ಈ ವೇಳೆ ಸುಮಾಮಾ ಬಿನ್ ಉಸಾಲ್ರವರನ್ನು ಬಂಧಿಸಲಾದ ಬಗ್ಗೆ ಮತ್ತು ಅವರು ಇಸ್ಲಾಂ ಸ್ವೀಕಾರ ಮಾಡಿದ ಬಗ್ಗೆ ಪ್ರಸ್ತಾಪವಿದೆ. ಇದರ ವಿವರಣೆಯಲ್ಲಿ ಸೀರತುಲ್ ಖಾತಮುನ್ನಬಿಯೀನ್ನಲ್ಲಿ ಹೀಗೆ ಬರೆಯಲಾಗಿದೆ. ಸರಿಯಾ ಕುರ್ತಾ ಯುದ್ಧದಿಂದ ಮರಳಿ ಬರುವಾಗ ಸುಮಾಮಾ ಬಿನ್ ಉಸಾಲ್ರನ್ನು ಬಂಧಿಸಲಾದ ಘಟನೆ ನಡೆಯಿತು. ಒಮ್ಮೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಬ್ಬ ದೂತ ಆತನ ಪ್ರದೇಶಕ್ಕೆ ಹೋಗುವಾಗ ಆತನು ಯುದ್ಧದ ಎಲ್ಲ ಕಾನೂನುಗಳನ್ನು ಕಡೆಗಣಿಸಿ ದೂತರನ್ನು ವಧಿಸಲು ಯೋಜನೆ ಹಾಕಿದ್ದನು. ಮಾತ್ರವಲ್ಲ, ಆತನು ಒಮ್ಮೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೂಡ ವಧಿಸಲು ತೀರ್ಮಾನಿಸಿದ್ದನು. ಮುಹಮ್ಮದ್ ಬಿನ್ ಮುಸ್ಲಮ ರಲ್ಲಲ್ಲಾಹುನವರ ಸಂಘ ಸುಮಾಮನನ್ನು ಬಂಧಿಸಿ ತಂದಾಗ ಸಂಘದವರಿಗೆ ಆತನ ಯಾರೆಂದು ಗೊತ್ತಿರಲಿಲ್ಲ. ಅವರು ಕೇವಲ ಸಂಶಯದ ಮೇಲೆ ಆತನನ್ನು ಬಂಧಿಸಿದ್ದರು. ಆತನು ಸಹ ಬಹಳ ಬುದ್ಧಿವಂತಿಕೆಯಿಂದ ತನ್ನನ್ನು ಯಾರೂ ಗುರುತಿಸದಂತೆ ನೋಡಿಕೊಂಡಿದ್ದನು ಎಂದು ತಿಳಿದುಬರುತ್ತದೆ. ಏಕೆಂದರೆ ತಾನು ಇಸ್ಲಾಮಿನ ವಿರುದ್ಧ ಅಪಾಯಕಾರಿ ಅಪರಾಧಗಳನ್ನು ಮಾಡಿರುವೆನು ಎಂದು ತಾನು ಯಾರೆಂದು ಇಸ್ಲಾಮಿನ ಜನರಿಗೆ ಗೊತ್ತಾದರೆ ಬಹುಶಃ ಅವರು ತನ್ನೊಂದಿಗೆ ಕಠಿಣವಾಗಿ ವರ್ತಿಸಬಹುದು ಅಥವಾ ವಧಿಸಬಹುದು ಎಂದು ಅವನಿಗೆ ಗೊತ್ತಿತ್ತು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವನೊಂದಿಗೆ ಉತ್ತಮವಾಗಿ ವರ್ತಿಸಿದರು ಎಂದು ಆತನಿಗೆ ಪ್ರತೀಕ್ಷೆಯಿತ್ತು. ಹೀಗೆ ಮದೀನಕ್ಕೆ ಮರಳುವ ತನಕ ಮೊಹಮ್ಮದ್ ಬಿನ್ ಮುಸ್ಲಮ ಈ ಸಂಘಕ್ಕೆ ಆತನು ಯಾರೆಂದು ಗೊತ್ತಿರಲಿಲ್ಲ.
ಮದೀನಕ್ಕೆ ತಲುಪಿ ಸಮಾನನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ತರಲಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆತನನ್ನು ನೋಡಿದೊಡನೆ ಗುರುತಿಸಿದರು. ಇದು ಯಾರೆಂದು ಗೊತ್ತೇ ಎಂದು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮೊಹಮ್ಮದ್ ಬಿನ್ ಮುಸ್ಲಮನ ಮತ್ತು ಆತನ ಸಂಘದೊಡನೆ ಹಜರತ್ ಕೇಳಿದರು. ಅವರು ಗೊತ್ತಿಲ್ಲವೆಂದು ಹೇಳಿದಾಗ ಆತನು ಯಾರೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರಿಗೆ ತಿಳಿಸಿಕೊಟ್ಟರು. ಅನಂತರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಅಭ್ಯಾಸದಂತೆ ಸುಮಾಮನೊಂದಿಗೆ ಉತ್ತಮವಾಗಿ ವರ್ತಿಸಲು ಆದೇಶ ನೀಡಿದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮನೆಯೊಳಗೆ ಹೋಗಿ ಹೀಗೆ ಹೇಳಿದರು: ಊಟಕ್ಕೆ ತಯಾರಾಗಿ ಇರುವುದನ್ನು ಸಮಾಮಗಾಗಿಯೂ ಕಳುಹಿಸಿರಿ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯೊಡನೆ ಹೀಗೆಯೂ ನಿರ್ದೇಶಿಸಿದರು: ಸುಮಾಮನನ್ನು ಯಾವುದೇ ಮನೆಯಲ್ಲಿ ಇರಿಸುವುದಕ್ಕೆ ಬದಲಾಗಿ ಮಸ್ಜಿದಿನ್ ನಬವಿಯ ಅಂಗಳದಲ್ಲಿ ಯಾವುದಾದರೂ ಕಂಬಗಳಿಗೆ ಕಟ್ಟಿ ಬಂಧನದಲ್ಲಿ ಇರಿಸಿರಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಭೆಗಳು ಮತ್ತು ಮುಸ್ಲಿಮರ ನಮಾಜುಗಳು ಸಮಾಮನು ಕಾಣುವಂತಾಗಲಿ ಮತ್ತು ಆತನ ಹೃದಯ ಈ ಆಧ್ಯಾತ್ಮಿಕ ದೃಶ್ಯಗಳಿಂದ ಪರಿಣಾಮಗೊಂಡು ಇಸ್ಲಾಮಿನ ಕಡೆಗೆ ಮರಳಬಹುದು ಎಂಬ ಉದ್ದೇಶದಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೀಗೆ ವರ್ತಿಸಿದ್ದರು. ಆ ದಿನಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರತಿದಿನ ಬೆಳಿಗ್ಗೆ ಸಮಾಮನ ಸಮೀಪಕ್ಕೆ ಹೋಗಿ ಆತನ ಕ್ಷೇಮವನ್ನು ವಿಚಾರಿಸಿದ ನಂತರ ಹೀಗೆ ಹೇಳುತ್ತಿದ್ದರು: ಸಮಾಮ, ಈಗ ನಿನ್ನ ಉದ್ದೇಶವೇನು ಹೇಳು. ಆಗ ಸುಮಾಮ ಹೀಗೆ ಉತ್ತರಿಸುತ್ತಿದ್ದನು: ಹೇ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವು ನನ್ನನ್ನು ವಧಿಸುವುದಾದರೆ ನಿಮಗೆ ಅದರ ಅಧಿಕಾರವಿದೆ, ಏಕೆಂದರೆ ನನ್ನ ವಿರುದ್ಧ ಕೊಲೆಯ ಆರೋಪವಿದೆ. ಆದರೆ ನೀವು ಔದಾರ್ಯ ತೋರುವುದಾದರೆ ನೀವು ನನ್ನನ್ನು ಕೃತಜ್ಞತೆಯುಳ್ಳವರಾಗಿ ಕಾಣುವಿರಿ. ಅಥವಾ ನೀವು ನನ್ನಿಂದ ಪರಿಹಾರದ ಧನವನ್ನು ಪಡೆಯಲು ಬಯಸುವುದಾದರೆ ನಾನು ಅದನ್ನು ಕೊಡಲು ತಯಾರಿದ್ದೇನೆ. 3 ದಿನಗಳ ತನಕ ಇದೇ ಪ್ರಶ್ನೋತ್ತರ ನಡೆಯುತ್ತಿತ್ತು. ಕೊನೆಗೆ 3ನೇ ದಿನ ಸಮಾಮ ಕಟ್ಟುಬಿಚ್ಚಿ ಸ್ವತಂತ್ರರಾಗಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ವತಃ ಸಹಾಬಿಯರೊಡನೆ ಹೇಳಿದರು. ಕೂಡಲೇ ಅವರನ್ನು ಸ್ವತಂತ್ರಗೊಳಿಸಿದರು ಮತ್ತು ಸಮಾಮ ಬೇಗನೆ ಮಸೀದಿಯಿಂದ ಹೊರಗೆ ಹೋದನು. ಈಗ ಆತನು ಸ್ವದೇಶಕ್ಕೆ ಮರಳಿ ಹೋಗುವನು ಎಂದು ಬಹುಶಃ ಸಹಾಬಿಯರು ಭಾವಿಸಿದ್ದರು. ಆದರೆ ಸಮಾಮ ಹೃದಯದಲ್ಲಿ ಗೆಲ್ಲಬಹುದಾದ ಮತ್ತು ಈಗ ಆತನ ಮೇಲೆ ತನ್ನ ಪರಿಶುದ್ಧ ಶಕ್ತಿಯ ಪ್ರಭಾವ ಉಂಟಾಗಿದೆ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿಳಿದಿದ್ದರು. ಅದೇ ಸತ್ಯವಾಯಿತು. ಆತನು ಸಮೀಪದ ಒಂದು ತೋಟಕ್ಕೆ ಹೋಗಿ ಅಲ್ಲಿಂದ ಸ್ನಾನ ಮಾಡಿ ಮರಳಿ ಬಂದ ಕೂಡಲೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕೈಯಲ್ಲಿ ಬೈಯತ್ ಆಗಿ ಅನಂತರ ಆತನು ಹಜರತ್ ಪೈಗಂಬರ್ ಸಲ್ಲಲ್ಲಾಹುರೊಡನೆ ಹೀಗೆ ಹೇಳಿದನು: ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಒಂದು ಕಾಲವಿತ್ತು ನನಗೆ ಪೂರ್ತಿ ಲೋಕದಲ್ಲಿ ನಿಮ್ಮೊಡನೆ, ನಿಮ್ಮ ದೀನಿನೊಂದಿಗೆ, ನಿಮ್ಮ ಪಟ್ಟಣದೊಂದಿಗೆ ಅತ್ಯಂತ ಹೆಚ್ಚಿನ ಹಗೆಯಿತು. ಆದರೆ ಈಗ ನನಗೆ ನೀವು, ನಿಮ್ಮ ದೀನ್ ಮತ್ತು ನಿಮ್ಮ ಪಟ್ಟಣವು ಅತ್ಯಂತ ಹೆಚ್ಚು ಪ್ರಿಯಕರವಾಗಿದೆ. ಮುಸ್ಲಿಮನಾದ ನಂತರ ಸುಮಾಮ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೇಳಿದನು: ಯಾ ರಸೂಲುಲ್ಲಾ, ನಿಮ್ಮ ಜನರು ನನ್ನನ್ನು ಬಂಧಿಸಿದ ವೇಳೆ ನಾನು ಕಾಬಾ ಭವನಕ್ಕೆ ಉಮ್ರಾಗಾಗಿ ಹೊರಟಿದ್ದೆ. ಈಗ ನನಗೆ ನಿಮ್ಮ ಉದ್ದೇಶವೇನು? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉಮ್ರಾ ಮಾಡಲು ಅನುಮತಿ ಕೊಟ್ಟರು ಮತ್ತು ಆತನಿಗಾಗಿ ದುವಾ ಮಾಡಿದರು. ಅನಂತರ ಸುಮಾಮನು ಮಕ್ಕಾದ ಕಡೆಗೆ ಹೊರಟು ಅಲ್ಲಿಂದ ತಲುಪಿ ಸುಮಾಮ ವಿಶ್ವಾಸದ ಆವೇಶದಲ್ಲಿ ಕುರೈಶಿಗಳಿಗೆ ಬಹಿರಂಗವಾಗಿಯೇ ತಬ್ಲೀಗ್ ಮಾಡಲು ಆರಂಭಿಸಿದರು. ಕುರೈಶಿಯರು ಈ ದೃಶ್ಯವನ್ನು ನೋಡಿದಾಗ ಅವರಿಗೆ ಕೂಡ ಕೋಪ ಬಂದಿತು ಮತ್ತು ಸುಮಾಮನನ್ನು ವಧಿಸಲು ನಿರ್ಧರಿಸಿದರು. ಆದರೆ ಆತನು ಯಾವುದಾದರೂ ಸರದಾರ ಆಗಿರುವುದರಿಂದ ಮತ್ತು ಯಮಾಮರೊಡನೆ ಮಕ್ಕಕ್ಕೆ ಗಾಢವಾದ ಸಂಬಂಧವಿರುವುದರಿಂದ ಅವರು ಈ ನಿರ್ಧಾರದಿಂದ ಹಿಂದೆ ಸರಿದರು. ಆತನನ್ನು ನಿಂದಿಸಿ ಬೈದು ಆತನಿಗೆ ಸುಮಾಮ ತುಂಬ ಆದೇಶವಿತ್ತು. ಕುರೈಶಿಯರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಸಹಾಬಿಯರೊಡನೆ ಮಾತನಾಡುತ್ತಾ ದೌರ್ಜನ್ಯಗಳೆಲ್ಲವೂ ಸುಮಾಮನ ಕಣ್ಣು ಮುಂದೆ ಇದ್ದವು. ಆತನು ಮಕ್ಕಾದಿಂದ ಹೊರಟಾಗ
ಕುರೈಶ್ಯರೊಡನೆ ಹೀಗೆ ಹೇಳಿದನು, ಅಲ್ಲಾಹನಾಣೆ, ಇನ್ನು ಮುಂದೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಮತಿ ಇಲ್ಲದೆ ಯಮಾಮದಿಂದ ಧಾನ್ಯದ ಒಂದು ಕಾಳು ಕೂಡ ಬರದು. ತನ್ನ ದೇಶಕ್ಕೆ ತಲುಪಿದ ನಂತರ ಸುಮಾಮರು ಮಕ್ಕಾದ ಕಡೆಗೆ ಹೋಗುವ ಯಾತ್ರಾ ಪ್ರವಾಸಗಳನ್ನು ತಡೆದರು. ತನ್ನ ದೇಶಕ್ಕೆ ತಲುಪಿದ ನಂತರ ಸುಮಾಮ ಮಕ್ಕಾದ ಕಡೆಗೆ ಹೋಗುವ ಯಾತ್ರಾ ಸಂಘಗಳನ್ನು ತಡೆದನು. ಮಕ್ಕಾದ ಆಹಾರದ ಹಿರಿಯ ಪಾಲು ಯಮಾಮದ ಕಡೆಯಿಂದ ಬರುತ್ತಿತ್ತು. ಅದರಿಂದ ವ್ಯಾಪಾರ ನಿಂತು ಹೋಗಿ ಕುರೈಶಿಯರು ಕಠಿಣವಾದ ವಿಪತ್ತಿಗೆ ತುತ್ತಾದರು. ಹೆಚ್ಚು ಕಾಲ ಕಳೆದಿರಲಿಲ್ಲ. ಅವರು ಗಾಬರಿಗೊಂಡು ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೀಗೆ ಪತ್ರ ಬರೆದರು, ನೀವು ಸದಾ ಸಂಬಂಧಿಕರೊಡನೆ ಕರುಣೆ ತೋರಲು ಆದೇಶ ನೀಡುತ್ತೀರಿ. ನಾವು ನಿಮ್ಮ ಸಹೋದರರು ಮತ್ತು ಸಂಬಂಧಿಕರೂ ಆಗಿರುವೆವು. ನಮ್ಮನ್ನು ಈ ವಿಪತ್ತಿನಿಂದ ಪಾರು ಮಾಡಿರಿ. ಆ ವೇಳೆ ಮಕ್ಕಾದ ಕುರೈಶಿಗಳು ಎಷ್ಟೊಂದು ಗಾಬರಿಗೊಂಡಿದ್ದರು ಎಂದರೆ, ಅವರು ಈ ಪತ್ರವನ್ನು ಮಾತ್ರ ಸಾಕೆಂದು ಭಾವಿಸದೆ ತಮ್ಮ ಸರದಾರ ಅಬು ಸುಫಿಯಾನ್ನನ್ನು ಕೂಡ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಕಳುಹಿಸಿದರು. ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಗೆ ಹೋಗಿ ಬಹಳಷ್ಟು ರೋಧಿಸಿದರು ಮತ್ತು ತಮ್ಮ ಕಷ್ಟಗಳನ್ನು ವಿವರಿಸಿ ದಯ ತೋರಲು ಅಂಗಲಾಚಿದರು. ಆಗ ಮಕ್ಕಾ ನಿವಾಸಿಗಳ ಆಹಾರ ಸಾಮಾನುಗಳನ್ನು ವ್ಯಾಪಾರ ಪಂಗಡಗಳನ್ನು ತಡೆಯದಿರಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸುಮಾಮ ಬಿನ್ ಉಸಾಮ್ಗೆ ನಿರ್ದೇಶನ ನೀಡಿದರು. ಹೀಗೆ ಈ ವ್ಯಾಪಾರ ಜಾರಿಯಾಯಿತು ಮತ್ತು ಮಕ್ಕಾ ನಿವಾಸಿಗಳಿಗೆ ವಿಪತ್ತಿನಿಂದ ಮುಕ್ತಿ ದೊರೆಯಿತು. ಯುಕೆಯ ಜನಾಬ್ ಅಬ್ದುಲ್ ಲತೀಫ್ ಸಾಹೇಬರು ನಿಧನ ಹೊಂದಿರುವರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಜುಮಾ ನಮಾಜಿನ ನಂತರ ಅವರ ಜನಾಜಾ ಹಾಜರಿ ಮತ್ತು ಇನ್ನು ಕೆಲವರ ಜನಾಜಾ ಗಾಯಿಬ್ ನಿರ್ವಹಿಸಲಾಗುವುದು. ಅದರಲ್ಲಿ ಶಹೀದ್ ಆದ ಇಬ್ಬರು ಇದ್ದಾರೆ. ರಾವಲ್ಪಿಂಡಿಯ ಜನಾಬ್ ಮನ್ಸೂರ್ ಅಹಮದ್ ಸಾಹೇಬರ ಮಗನಾದ ತಯೀಬ್ ಅಹಮದ್ ಸಾಹೇಬರನ್ನು ಅಹ್ಮದಿಯತ್ತಿನ ಶತ್ರುವೊಬ್ಬನು ಇದೇ ತಿಂಗಳು 5ರಂದು ಕೊಡಲಿಯಿಂದ ಕೊಚ್ಚಿ ಶಹೀದ್ ಮಾಡಿರುವನು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಪ್ಯಾಲೆಸ್ತೀನಿನ ಗಾಜಾದಲ್ಲಿ ಜನಾಬ್ ಮುಹನ್ನದ್ ಮುಅಯ್ಯೂಬ್ ಅಬು ಆವಾಜ್ ಸಾಹೇಬರು ಡ್ರೋನ್ ದಾಳಿಯಿಂದ ಶಹೀದ್ ಆಗಿರುವರು. ಅವರು ಕೇವಲ 20 ವರ್ಷ ವಯಸ್ಸಿನವರಾಗಿದ್ದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅಮೇರಿಕಾದ ಮಾಜಿ ನಾಯಿಬ್ ಅಮೀರ್ ಆಗಿದ್ದ ಡಾಕ್ಟರ್ ಅಹ್ಮದ್ ಮಲಿಕ್ ಸಾಹೇಬರು ಮತ್ತು ಜನಾಬ್ ಬಶೀರ್ ಅಹಮದ್ ಲೂದಿ ಇಬ್ನು ಮಿಯಾನ್ ಮಹಮೂದ್ ಶಫಿ ಸಾಹೇಬರು ಹಾಗೂ ಕಾದಿಯಾನಿನ ದರ್ವೇಶ್ ಆಗಿದ್ದ ಮೌಲವಿ ಮೊಹಮ್ಮದ್ ಅಯ್ಯೂಬ್ ಭಟ್ ಸಾಹೇಬರು ನಿಧನ ಹೊಂದಿರುವರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದರ್ವೇಶ್ ಮೊಹಮ್ಮದ್ ಅಯ್ಯೂಬ್ ಭಟ್ ಸಾಹೇಬರ ಕುಟುಂಬ ಅವರ ತಾಯಿಯಾದ ಮೊಹತರಮಾ ಕರೀಂ ಬೀಬಿ ಸಾಹೇಬರ ಮೂಲಕ ಅಹ್ಮದಿಯತ್ತಿಗೆ ಪ್ರವೇಶಿಸಿತ್ತು. ದಿವಂಗತರು ಯುವಕರಾಗಿದ್ದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕುದುರೆಯ ಮೇಲೆ ಕುಳಿತು ಬಂದಂತೆ ಕನಸು ಕಂಡಿದ್ದರು. ಅವರಿಗೆ ದೀನಿನ ಸೇವೆ ಮಾಡುವ ಸೌಭಾಗ್ಯವು ಲಭಿಸುವುದು ಎಂದು ಈ ಕನಸನ್ನು ವ್ಯಾಖ್ಯಾನಿಸುತ್ತಾ ಅವರ ತಾಯಿ ಹೇಳಿದ್ದರು. 1939ರಲ್ಲಿ ಮೌಲವಿ ಸಾಹಿಬರು ತನ್ನ ಜೀವನವನ್ನು ವಕ್ಫ್ ಮಾಡಿದ್ದರು. ಅನಂತರ ಇರಾನಿಗೆ ಹೋಗಲು ಅವರಿಗೆ ಜಮಾತ್ ಆದೇಶ ನೀಡಿತು. ಅಲ್ಲಿ 5 ವರ್ಷಗಳ ಕಾಲ ದೀನಿನ ಸೇವೆ ಮಾಡಿದರು. ಅನಂತರ ಆಫ್ಘಾನಿಸ್ತಾನ ಕಾಬೂಲಿಗೆ ಹೋಗಲು ಅವರಿಗೆ ಆದೇಶ ನೀಡಿತು. ಕಾಬೂಲಿಗೆ ಹೋಗುವ ಮಾರ್ಗದಲ್ಲಿ ಕ್ವೆಟಾ ತಲುಪಿದಾಗ ಅವರನ್ನು ಕಾದಿಯಾನಿಗೆ ಕರೆಯಲಾಗಿದೆ ಎಂದು ಕ್ವೆಟಾ ಜಮಾತಿನ ಅಮೀರ್ ಅವರೊಡನೆ ಹೇಳಿದರು. ಅದು ಭಾರತ ವಿಭಜನೆಯ ಕಾಲಘಟ್ಟವಾಗಿತ್ತು. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಹಿಜರತ್ ಮಾಡಿ ಲಾಹೋರಿನಲ್ಲಿ ಇದ್ದರು. ಮೌಲವಿ ಸಾಹಿಬರು ಲಾಹೋರಿಗೆ ತಲುಪಿದಾಗ ಅವರೊಡನೆ ಹೀಗೆ ಹೇಳಲಾಯಿತು, ಕಾದಿಯಾನಿಗೆ ಹೋಗಲು ಇದು ಕೊನೆಯ ಟ್ರಕ್ ಆಗಿದೆ. ಇದರ ನಂತರ ಬಹುಶಃ ಯಾವುದೇ ಟ್ರಕ್ ಹೋಗದು. ಆದ್ದರಿಂದ ನೀವು ಇದರಲ್ಲಿ ಕಾದಿಯಾನಿಗೆ ಹೋಗಿರಿ. ಅಲ್ಲಿಗೆ ತಲುಪಿ ಅವರಿಗೆ ಅನೇಕ ಜಾಗಗಳಲ್ಲಿ ಸಂರಕ್ಷಣೆಗಳ ಡ್ಯೂಟಿಗಳನ್ನು ವಹಿಸಲು ಸೌಭಾಗ್ಯ ಲಭಿಸಿತು. ಅನಂತರ ಅವರನ್ನು ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹುವರ ನಿರ್ದೇಶನದ ಪ್ರಕಾರ ಭಾರತದಲ್ಲಿ ತಬ್ಲೀಗ್ ಮುಅಲ್ಲಿಮ್ ಎಂಬ ನೆಲೆಯಲ್ಲಿ ಉತ್ತರ ಪ್ರದೇಶದ ಝಾನ್ಸಿಗೆ ಕಳಿಸಲಾಯಿತು. ಅಲ್ಲಿ ಅವರು ಅತ್ಯುತ್ತಮವಾಗಿ ತಬ್ಲೀಗ್ ಮಾಡಿದರು.
ಭಾರತದಲ್ಲಿ ಅವರಿಗೆ ಅನೇಕ ಪ್ರದೇಶಗಳಲ್ಲಿ ಸೇವೆ ಮಾಡುವ ಸೌಭಾಗ್ಯ ಲಭಿಸಿತ್ತು. ಜಮಾಅತಿನ ಸೇವೆ ಸಲ್ಲಿಸುತ್ತಿದ್ದ ಕಾಲದಲ್ಲಿಯೇ ಅವರು ಹೋಮಿಯೋಪತಿಯ ಡಿಗ್ರಿ ಪಡೆದರು. ಅವರ ಮೂಲಕ ಅನೇಕ ಸೌಭಾಗ್ಯವಂತರಿಗೆ ಅಹ್ಮದಿಯತ್ ಸ್ವೀಕಾರ ಮಾಡಲು ಭಾಗ್ಯ ಲಭಿಸಿತು. ಅವರು ಒಬ್ಬ ಪುತ್ರನಾದ ಡಾಕ್ಟರ್ ಮೊಹಮ್ಮದ್ ಅಹ್ಮದ್ ಭಟ್ ಸಾಹೇಬ್ ಸಹ ಅವರ ಸೊಸೆಯಾದ ಡಾಕ್ಟರ್ ಮಂಜು ಭಟ್ ಸಾಹೇಬ್ ವಕ್ಫೆ ಜಿಂದಗಿ ಆಗಿರುವರು. ಅವರಿಬ್ಬರು ದೀರ್ಘಕಾಲ ಘಾನಾದಲ್ಲಿ ಸೇವೆ ಸಲ್ಲಿಸಿದ್ದರು. ಇತ್ತೀಚೆಗೆ ಅವರಿಬ್ಬರು ಕಾದಿಯಾನಿನ ನೂರ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದೇ ಕುಟುಂಬದಲ್ಲಿ ಅವರ ಮತ್ತೊಬ್ಬ ಪುತ್ರ ಸಹ ಅಮೆರಿಕದಲ್ಲಿ ಡಾಕ್ಟರ್ ಆಗಿರುವರು. ಅಲ್ಲಾಹನು ದಿವಂಗತರ ಪದವಿಗಳನ್ನು ಉನ್ನತಗೊಳಿಸಲಿ ಮತ್ತು ಅವರ ಮಕ್ಕಳಿಗೂ ಸಂತಾನಗಳಿಗೂ ಅವರ ಒಳಿತುಗಳನ್ನು ಮುಂದುವರಿಸಲು ಸೌಭಾಗ್ಯ ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.